ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ಬೀರಪ್ಪ. ನೇಹಾ ಹತ್ಯೆಯ ಆರೋಪಿ ಫಯಾಜ್ಗೆ 6 ದಿನ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. ಫಯಾಜ್ನ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಹುಬ್ಬಳ್ಳಿಯ ಜೆಎಂಎಫ್ಸಿ ನ್ಯಾಯಾಲಯ ಈ ಆದೇಶ ಹೊರಡಿಸಿರೋದು. 15 ದಿನ ಕಸ್ಟಡಿಗೆ ಕೊಡಿ ಅಂತ ಸಿಐಡಿ ಪೊಲೀಸರು ಕೋರ್ಟ್ಗೆ ಮನವಿ ಮಾಡಿದ್ರು. 15 ದಿನ ಬೇಕು ಕಸ್ಟಡಿಗೆ ಅಂತ. ಆದರೆ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಫಯಾಜ್ನನ್ನ ಇವತ್ತು ಕೋರ್ಟ್ನ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಲಾಯಿತು. ಸಿಐಡಿ ಪೊಲೀಸರು ಕೇಳಿದ್ದು 15 ದಿನ, ಕೋರ್ಟ್ ವಶಕ್ಕೆ ಕೊಟ್ಟಿರೋದು 6 ದಿನ. ಇವತ್ತೇ ಕಸ್ಟಡಿಗೆ ಸಿಐಡಿ ಪೊಲೀಸರು ತಗೊಳ್ತಾರೆ ಫಯಾಜ್ನ. ಅದಾದ್ಮೇಲೆ ವಿಚಾರಣೆ ಆರಂಭಿಸ್ತಾರೆ. ಮತ್ತೊಂದು ಕಡೆ ಪ್ರತಿಭಟನೆಗಳು ಯಾವ ರೀತಿ ಭುಗಿಲೆದ್ದಿದೆ ಅನ್ನೋ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ. ಹುಬ್ಬಳ್ಳಿಯಲ್ಲಂತೂ ವಿದ್ಯಾರ್ಥಿಗಳು, ಇನ್ನುಳಿದ ಸಂಘಟನೆಗಳು ಎಲ್ಲ ಜೊತೆಗೂಡಿ ವ್ಯಾಪಕವಾದಂಥ ಪ್ರತಿಭಟನೆ ನಡೆಸ್ತಾ ಇದೆ. ಅದು ತೀವ್ರ ಸ್ವರೂಪಕ್ಕೂ ಕೂಡ ಹೋಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಕಠಿಣ ಶಿಕ್ಷೆ ನೀಡಬೇಕು ಇಂಥ ಆರೋಪಿಗಳಿಗೆ ಅಂತ ಹೇಳಿ ತೀವ್ರ ಸ್ವರೂಪದ ಪ್ರತಿಭಟನೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಕ್ರೋಶ, ಕಿಚ್ಚಿನ ನಡುವೆ ಇವತ್ತು ಆರೋಪಿ ಫಯಾಜ್ನನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ 6 ದಿನ ಸಿಐಡಿ ಪೊಲೀಸರಿಗೆ ಆರೋಪಿ ಫಯಾಜ್ನನ್ನ ಒಪ್ಪಿಸಿ ಆದೇಶ ಹೊರಡಿಸಿರುವಂಥದ್ದು. 15 ದಿನ ನಮ್ಮ ಕಸ್ಟಡಿಗೆ ಬೇಕು ಈ ಪ್ರಕರಣದ ವಿಚಾರಣೆಗೆ ಅಂತ ಹೇಳಿ ಸಿಐಡಿ ಪೊಲೀಸರು ಜೆಎಂಎಫ್ಸಿ ಕೋರ್ಟ್ನ ಮುಂದೆ ಮನವಿ ಮಾಡಿದ್ರು. ಬಟ್ ಮನವಿಯನ್ನ ಆಲಿಸಿದ ನಂತರ ಕೋರ್ಟ್ 6 ದಿನ ಕಸ್ಟಡಿಗೆ ಕೊಟ್ಟಿದೆ. ಸೊ ಇವತ್ತೇ ಆರೋಪಿ ಫಯಾಜ್ನನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ನೋಡಿ, ಪ್ರತಿಭಟನೆ ಸ್ವರೂಪ ಹೇಗಿದೆ ಅಂತ. ತೀವ್ರತರನಾದ ಪ್ರತಿಭಟನೆ ಮಾಡ್ತಿದ್ದಾರೆ. ಆಕ್ರೋಶದ ಕಟ್ಟೆ ಒಡೆದಿದೆ. ಗಲ್ಲು ಶಿಕ್ಷೆ ಅಥವಾ ಕಠಿಣ ಶಿಕ್ಷೆ ಕೊಡಬೇಕು. ಇನ್ನೊಮ್ಮೆ ಇಂಥ ಪ್ರಕರಣಗಳು ಮರುಕಳಿಸದ ಹಾಗೆ ಒಂದು ಭಯ ಹುಟ್ಟಬೇಕು. ಈ ಪ್ರಕರಣದಿಂದ ಅಂಥದ್ದೊಂದು ನಿದರ್ಶನ ಆಗಬೇಕು ಅಂತ ಹೇಳಿ ವ್ಯಾಪಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಆರೋಪಿ ಫಯಾಜ್ನನ್ನ ಇವತ್ತು ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಸಿಐಡಿ ಪೊಲೀಸರು. ಒಟ್ಟು 15 ದಿನ ವಿಚಾರಣೆ ಕೊಡಿ, ಸಂಪೂರ್ಣವಾಗಿ ಇದರ ತನಿಖೆ ಮಾಡೋದಕ್ಕೆ ಅಂತ 6 ದಿನ ಕೋರ್ಟ್ ಅವರ ವಶಕ್ಕೆ ಕೊಟ್ಟು ಆದೇಶ ಹೊರಡಿಸಿರೋದು. ಈ ಪ್ರಕರಣವನ್ನು ಸಿಐಡಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಬಹಳ ಚುರುಕಾಗಿ ತನಿಖೆ ಸಾಗ್ತಾ ಇದೆ. ಸಿಐಡಿ ಪೊಲೀಸರು ಈಗ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದರ ತನಿಖೆಯನ್ನು ತೀವ್ರ ಸ್ವರೂಪದಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಜೆಎಂಎಫ್ಸಿ ಕೋರ್ಟ್ನ ಮುಂದೆ ಆರೋಪಿಯನ್ನು ಹಾಜರುಪಡಿಸಿ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಅನುಮತಿ ಸಿಕ್ಕಿದೆ. ಇವತ್ತಿಂದ 6 ದಿನಗಳ ಕಾಲ ಆರೋಪಿ ಫಯಾಜ್ನನ್ನ ಸಿಐಡಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆರಂಭಿಕವಾಗಿಯೇ ಪ್ರಕರಣದ ದಾರಿ ತಪ್ಪಿಸಲಾಯಿತು, ತನಿಖೆಯ ಸ್ವರೂಪವೇ ಬದಲಾಗೋಯಿತು. ಈ ಕಾರಣಗಳಿಗೇನೆ ಕುಟುಂಬದ ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕಾಗಿ ಯಾವುದೇ ರೀತಿಯಾದ ದಾರಿ ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ತನಿಖೆಯನ್ನು ಚುರುಕುಗೊಳಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.